ಕರ್ನಾಟಕ ರಸ್ತೆ ಸಾರಿಗೆ ಹುಣಗುಂದ ಘಟಕ ಇಂದು ಮಹಿಳಾ ಪ್ರಯಾಣಿಕರು ನಮ್ಮ ಬಸ್ಸಿನಲ್ಲಿ 500 ಕೋಟಿ ಪ್ರಯಾಣಿಕರು ಪ್ರಯಾಣ ಮಾಡಿದ್ದರಿಂದ ಸರ್ಕಾರದ ಪಂಚ ಯೋಜನೆ ಕನಸಿನ ಕೂಸಾದ ಶಕ್ತಿ ಯೋಜನೆಯಲ್ಲಿ 500 ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸಿದ್ದರಿಂದ ಪೂಜೆ ಹಾಗೂ ಶ್ರೀ ವಿದ್ಯಾಲಯ ಕಾರ್ಯಕ್ರಮದ ನಮ್ಮ ಹುಣಗುಂದ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಶ್ಯಪ್ನವರು ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಗುರುವಂದಪ್ಪ ಕುಲಗೋಡಿ ಅವರನ್ನು ಸಹ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಅದೇ ರೀತಿಯಾದ ಗ್ಯಾರಂಟಿ ಯೋಜನೆ ಎಲ್ಲ ಸದಸ್ಯರು, ನಮ್ಮ ಪತ್ರಕರ್ತರು, ಆಮೇಲೆ ಬಂದಿರತಕ್ಕಂಥ ಎಲ್ಲ ಪ್ರಯಾಣಿಕರನ್ನು ಈ ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಸಾರಿಗೆ ಇಲಾಖೆ ಅಡಿಯಲ್ಲಿ ಪಂಚ ಗ್ಯಾರಂಟಿ ಯೋಜನೆ ಏನು ನಾವು ಚುನಾವಣೆ ಪೂರ್ವದಲ್ಲಿ ಈ ರಾಜ್ಯದ ಜನತೆಗೆ, ಮಹಿಳೆಯರಿಗೆ, ಎಲ್ಲ ವರ್ಗದ ಜನತೆಗೆ ಏನು ನಾವು ಆಶ್ವಾಸನೆಯನ್ನು ಕೊಟ್ಟಿದ್ವಿ. ಆ ಆಶ್ವಾಸನೆಯಂತೆ ಕಳೆದ 2 ವರ್ಷದಿಂದ ಇವತ್ತು ನಮ್ಮ ಕರ್ನಾಟಕ ಗಣ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಸರ್ಕಾರ ಇವತ್ತು ಕೊಟ್ಟ ಮಾತಂತೆ ಇವತ್ತು ನಾವು ಮಾತನ್ನು ಇಚ್ಛೆಪಡ್ತೇವೆ. ಯಾಕಂದರೆ ಇವತ್ತು ಈ ಒಂದು ರಸ್ತೆ, ಕರ್ನಾಟಕ ರಸ್ತೆ ಸಾರಿಗೆಯ ನಮ್ಮ ವಾಯು ಕರ್ನಾಟಕ ಬಾಗಲಕೋಟೆ ವಿಭಾಗ ಹುಣಗುಂದ ಘಟಕದ ಅಡಿಯಲ್ಲಿ ಇವತ್ತು ಏನು 500 ಕೋಟಿ ಮಹಿಳೆಯರು ಇವತ್ತು ಪ್ರಯಾಣವನ್ನು ಮಾಡಿ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ, ಈ ದೇಶದಲ್ಲೇ ಒಂದು ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ. ಯಾಕಂದರೆ ಉಚಿತವಾಗಿ ಪ್ರಯಾಣವನ್ನು ತಾಯಿಯಂದಿರು, ಅಕ್ಕ ತಂಗಿಯರು ಇವತ್ತು ಉಚಿತವಾಗಿ ಅವರು ಅನೇಕ ಧಾರ್ಮಿಕ ಕೇಂದ್ರಗಳಲ್ಲಿ ಇವತ್ತು ಅನೇಕ ಪ್ರವಾಸಗಳನ್ನು ಮಾಡಿ ಇವತ್ತು ರಸ್ತೆ ಸಾರಿಗೆಗೆ ಅತ್ಯಂತ ಹೆಚ್ಚಿನ ಒಂದು ಲಾಭದಾಯಕವಾದ ಸುಮಾರು 12,000 ಕೋಟಿಗೂ ಹೆಚ್ಚು ಆದಾಯ ಕೂಡ ಇವತ್ತು ನಮ್ಮ ಈ ಇಲಾಖೆ ಬೆಳೆಸಿದ್ದು ಇವತ್ತು ಎಲ್ಲ ರಾಜ್ಯದ ಜನತೆಗೆ ಗೊತ್ತು. ಏನು ನಾವು 5 ಗ್ಯಾರಂಟಿಗಳಲ್ಲಿ ಪ್ರಮುಖವಾದಂಥದ್ದು ಶಕ್ತಿ ಯೋಜನೆ. ಶಕ್ತಿ ಯೋಜನೆಯಲ್ಲಿ 500 ಕೋಟಿಗೂ ಹೆಚ್ಚು ಮಹಿಳೆಯರು ಇವತ್ತು ಪ್ರಯಾಣವನ್ನು ಮಾಡಿದ್ದಾರೆ. ಅದಕ್ಕೆ ನಾನು ವಿಶೇಷವಾದ ಈ ರಾಜ್ಯದ ಮಹಿಳೆಯಂದರಿಗೆ, ತಾಯಂದರಿಗೆ, ಅಕ್ಕ ತಂಗಿಯರಿಗೆ ಈ ಒಂದು ನಮ್ಮ ಕರ್ನಾಟಕ ಗಣ ಸರ್ಕಾರದ ಇವತ್ತು ನಾನು ವಿಶೇಷವಾದ ಧನ್ಯವಾದಗಳನ್ನ ಅವರಿಗೆ ನಾನು ಅರ್ಪಿಸಕ್ಕೆ ಬಯಸ್ತೇನೆ. ಯಾಕಂದರೆ ಭಾಳಷ್ಟು ತೊಂದರೆಯಲ್ಲಿದ್ದು ಏನು ಜನರು ಇವತ್ತು ನೇರವಾಗಿ ಇವತ್ತು 5 ಗ್ಯಾರಂಟಿಗಳನ್ನು ಜನರಿಗೆ ಮನೆ ಬಾಗಿಲಿಗೆ ಮುಗಿಸೋದು. ಇವತ್ತು ಶಕ್ತಿ ಯೋಜನೆಯಲ್ಲಿ ಕೂಡ ಇವತ್ತು ತಾಯಂದಿರು ಅತ್ಯಂತ ಸಂತೋಷದಿಂದ ಪ್ರಯಾಣವನ್ನು ಮಾಡಿದ್ದು ನೋಡಿದ್ರೆ ಇದು ವಿಶ್ವ ದಾಖಲೆ ಆಗಬೇಕು. ಯಾಕಂದರೆ ಈ ರಾಜ್ಯದ ಈ ಒಂದು ಯೋಜನೆ ಇವತ್ತು ಸಮರ್ಪಕವಾಗಿ ಜನರಿಗೆ ಮುಟ್ಟುವಂಥ ಕೆಲಸ ಆಗಿದೆ. ಇದು ಒಂದೇ ಅಲ್ಲ, ಗೃಹ ಜ್ಯೋತಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಇವತ್ತು ಯುವ ನಿಧಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಅದರ ಜೊತೆಗೆ ಶಕ್ತಿ ಯೋಜನೆ ಅತ್ಯಂತ ಪ್ರಗತಿಯತ್ತ ಇವತ್ತು ಬೆಳೆಸಿದ ಸಾಧನೆಯನ್ನು ಇವತ್ತು ಗೈದಿದೆ. ಆ ಒಂದು ಸಂಭ್ರಮ ಆಚರಣೆಯಲ್ಲಿ ನಮ್ಮ ಹುಣಗುಂದ ಡಿಪೋದಲ್ಲಿ ಇವತ್ತು ನಮ್ಮ ಡಿಪೋ ಮ್ಯಾನೇಜರ್ ಒಂದು ಭಜಂತ್ರಿ ಅವರ ನೇತೃತ್ವದಲ್ಲಿ ಮತ್ತು ಎಲ್ಲ ಇಲಾಖೆಯ ನಮ್ಮ ಚಾಲಕರಿರ್ಬೋದು, ನಿರ್ವಾಹಕರಿರ್ಬೋದು ಮತ್ತು ಎಲ್ಲ ಸಿಬ್ಬಂದಿಗಳಿಗೆ ನಾವು ಕೂಡ ಈ ಸಂಭ್ರಮವನ್ನು ತಾಯಂದಿರಿಗೆ ಸಿಹಿಯನ್ನು ಕೊಡುವುದರ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಕೇಳೋದಕ್ಕೆ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಚಾಲನೆ ಮಾಡಿದ್ದಾರೆ. ಅದೇ ರೀತಿ ಪ್ರತಿಯೊಂದು ಮತಕ್ಷೇತ್ರದಲ್ಲಿ ಕೂಡ ನಾವು ನಮ್ಮ ಡಿಪೋದಲ್ಲಿ ತಾಯಂದಿರಿಗೆ ಭೇಟಿಯಾಗಿ ಸಿಹಿಯನ್ನು ಹಂಚುವ ಕೆಲಸ, ಅವರಿಗೆ ಧನ್ಯವಾದಗಳು ಹೇಳುವ ಕೆಲಸ ಚಲೋ ಮಾಡ್ಬಿಡ್ರಿ. ಸರ್ ಸರ್ ಸರ್
ಕೈ ತೆಗೆಯೋದನ ಸರ್ 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 ಈ ಕಡೆ ಬರ ಈ ಕಡೆ ಬರ ಏನದು ಸರ್ ನೋಡ್ರಿ ಟಿಕೆಟ್ ಇದು ಸುರೇಶ್ ಅವ್ನು ಫೋಟೋ ತಗೋ ಆಯ್ತಾ ಇವರಿಗೆ ಕೊಡ ಟಿಕೆಟ್ ಸಾಕು